ರಾಜ್ಯದಲ್ಲಿ ಡೆಡ್ಲಿ ಡೆಂಘಿ ತನ್ನ ಕಬಂದ ಬಾಹುವನ್ನು ವಿಸ್ತರಿಸ್ತಾ ಇದ್ದು ಬೆಂಗಳೂರಿನಲ್ಲಂತೂ ದಿನದಿಂದ ದಿನಕ್ಕೆ ಈ ಡೆಂಘಿ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಯಾವ ವಾರ್ಡ್ ಡೇಂಜರ್ ಲಿಸ್ಟ್ನಲ್ಲಿದೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಹೆಚ್ಚಾಯಿತು ಡೆಂಗಿ ಮಹಾಮಾರಿ ಆತಂಕ. ಡೆಂಗಿ ಹಾಟ್ಸ್ಪಾಟ್ ಆಗ್ತದೆ ಮಹಾನಗರಿ ಬೆಂಗಳೂರು. ಹೈ ರಿಸ್ಕ್ ಏರಿಯಾಗಳ ಮೇಲೆ ಬಿಬಿಎಂಪಿ ಹದ್ದಿನ ಕಣ್ಣು. ಎಸ್, ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ದಿನ ಕಳೆದ ಹಾಗೆ ಆತಂಕ ಹೆಚ್ಚಿಸ್ತಾ ಇದೆ. ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ರಾಜ್ಯವ್ಯಾಪಿ ಡೆಂಗಿ ಪಾಸಿಟಿವ್ ಸಂಖ್ಯೆ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟಾರೆ ಪ್ರಕರಣದ ಸಂಖ್ಯೆ 6500ಕ್ಕೂ ಅಧಿಕವಾಗಿದ್ದು ಬೆಂಗಳೂರು ನಗರ ಒಂದರಲ್ಲೇ 1600ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಸದ್ಯ ರಾಜ್ಯದ ಒಟ್ಟು ಆಕ್ಟಿವ್ ಕೇಸ್ಗಳಲ್ಲಿ ಬಿಬಿಎಂಪಿ ವ್ಯಾಪ್ತಿ ಇಡೀ ರಾಜ್ಯದಲ್ಲೇ ಹೆಚ್ಚು ಕೇಸ್ಗಳನ್ನ ಹೊಂದಿದೆ. ಸದ್ಯ ಬೆಂಗಳೂರು ವ್ಯಾಪ್ತಿಯಲ್ಲಿ 123 ಕೇಸ್ಗಳು ಆಕ್ಟಿವ್ ಆಗಿದ್ರೆ ಎರಡನೇ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ ಇದೆ. ಈಗಾಗಲೇ ಬಿಬಿಎಂಪಿ ಮನೆ ಮನೆ ಸರ್ವೆಗಳ ಮೂಲಕ ಡೇಂಜರ್ ಏರಿಯಾಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಈ ಪ್ರಕಾರ ಬೆಂಗಳೂರಿನ ಪಾಲಿಕೆ ವ್ಯಾಪ್ತಿಯಲ್ಲಿ 17 ವಾರ್ಡ್ಗಳನ್ನು ಹೈ ರಿಸ್ಕ್ ಪಟ್ಟಿಗೆ ಸೇರಿಸಲಾಗಿದೆ. 8 ವಲಯಗಳ ಪೈಕಿ 17 ವಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದು ಸೋಂಕಿತರನ್ನ ಗುರುತು ಮಾಡಿ ನಿಗಾ ಇಡಲಾಗಿದೆ. ಹಾಗಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೈ ರಿಸ್ಕ್ ವಾರ್ಡ್ಗಳು ಯಾವುದು ಅಂತ ನೋಡೋದಾದ್ರೆ, ಆಡುಗೋಡಿಯಲ್ಲಿ 24 ಕೇಸ್ ದಾಖಲಾಗಿದ್ರೆ ಸಿವಿ ರಾಮನ್ ನಗರದಲ್ಲಿ 17 ಕೇಸ್, ರಾಜಾಜಿನಗರದಲ್ಲಿ 14 ಕೇಸ್, ಎಚ್ಎಸ್ಆರ್ ಲೇಔಟ್ನಲ್ಲಿ 13 ಕೇಸ್, ಬೆಳ್ಳಂದೂರಿನಲ್ಲಿ 12 ಕೇಸ್, ನ್ಯೂ ತಿಪ್ಪಸಂದ್ರದಲ್ಲಿ 12 ಕೇಸ್, ಎಂಎಸ್ ಪಾಳ್ಯದಲ್ಲಿ 12 ಕೇಸ್, ಅಮೃತಹಳ್ಳಿಯಲ್ಲಿ 13 ಕೇಸ್, ಕೋಣನಕುಂಟೆಯಲ್ಲಿ 9 ಕೇಸ್, ಟಿ ದಾಸರಹಳ್ಳಿಯಲ್ಲಿ 8, ದೊಡ್ಡನೆಕುಂದಿಯಲ್ಲಿ 9, ಮಹಾಲಕ್ಷ್ಮಿ ಲೇಔಟಲ್ಲಿ 10, ಸುಬ್ರಹ್ಮಣ್ಯ ನಗರದಲ್ಲಿ 10 ಕೇಸ್, ಮಲ್ಲತಳ್ಳಿಯಲ್ಲಿ 7 ಕೇಸ್, ಅಬ್ಬಿಗೇರಿಯಲ್ಲಿ 4 ಕೇಸ್ಗಳು ದಾಖಲಾಗಿದೆ. ಇನ್ನು ಡೇಂಜರ್ ಝೋನ್ಗಳ ಪತ್ತೆ ಜೊತೆಗೆ ಅಗತ್ಯ ಕ್ರಮಕ್ಕೂ ಬಿಬಿಎಂಪಿ ಮುಂದಾಗಿದೆ. ಈಗಾಗಲೇ ಮನೆ ಮನೆ ಸರ್ವೆ ಮೂಲಕ ಡೆಂಗಿ ಸೋಂಕಿತರ ಪತ್ತೆ ಮಾಡಿದ್ದ ಪಾಲಿಕೆ ಆ ಬಳಿಕ ಆ ಏರಿಯಾಗಳಲ್ಲಿ ರೋಗ ಹರಡದಂತೆ ಕ್ರಮಕ್ಕೆ ಮುಂದಾಗಿತ್ತು. ಸೊಳ್ಳೆ ಔಷಧಿ ಸಿಂಪಡಣೆ, ಸೊಳ್ಳೆಗಳು ಮೊಟ್ಟೆ ಇಡದಂತೆ ನಿಂತ ನೀರಿನ ಸ್ವಚ್ಛತೆ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಗಳ ಮೂಲಕ ಡೆಂಗಿ ಕಂಟ್ರೋಲ್ಗೆ ಕೆಲ ಕ್ರಮಗಳಿಗೆ ಮುಂದಾಗಲಾಗಿದೆ. ಒಟ್ಟಾರೆ ದಿನ ಕಳೆದ ಹಾಗೆ ಸೋಂಕು ಹೆಚ್ಚಾಗ್ತಾ ಇದೆ. ಎಲ್ಲಾ ವರ್ಗದವರು ಸೋಂಕಿಗೆ ಒಳಗಾಗ್ತಾ ಇದ್ದು ಜನ ಎಚ್ಚರಿಕೆ ವಹಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಘವ್ ಪಬ್ಲಿಕ್ ಟಿವಿ ಬೆಂಗಳೂರು.